अस्सलाम वालेकुम रहमतुल्लाहि व बरकातुहू। डियर 8th स्टैंडर्ड स्टूडेंट्स, आप लोगों का 7th लेसन जो है ಒಂದು ಮರದ ಬೆಲೆ, इस लेसन के शॉर्ट नोट्स डिटेल्स में देखेंगे। सबसे पहले ಕೃತಿಕಾರರ ಪರಿಚಯ। ಹಾಮ ನಾಯಕ ಅವರ ಪೂರ್ಣ ಹೆಸರು ಹೀರೋಗದ್ದೆ ಮಾನಪ್ಪ ನಾಯಕ. ಇವರು ಹಾಮಾನ ಎಂದೇ ಪ್ರಸಿದ್ಧರಾಗಿದ್ದಾರೆ. ಇವರು 1931ರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಾರೋಗದ್ದೆ ಎಂಬಲ್ಲಿ ಜನಿಸಿದರು. ಇವರು ಸಾಹಿತ್ಯ, ಸಲ್ಲಾಪ, ಸಂಚಯ, ಸಂವಾದ, ಸಾಂಪ್ರತ, ಸ್ಮರಣ, ಸಮೂಹ, ಸೃಜನ, ಸೂಲಂಗಿ, ಬಾಗ್ನೋಟಗಳು ಇನ್ನು ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಲಭಿಸಿವೆ. ಪ್ರಸ್ತುತ ಒಂದು ಮರದ ಬೆಲೆ ಲೇಖನವನ್ನು ಅವರ ಸಂಪದ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಯಥಾ ಕವಿ ಪರಿಚಯ. अब हम इसके नोट्स देखेंगे. ಫಸ್ಟ್ क्या है, ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 1 ಮಾರ್ಕ್ ಕ್ವೆಶ್ಚನ್ ಆನ್ಸರ್. ಪ್ರಶ್ನೆ 1, ಪಾಲ್ ಕೆನೆಲ್ ಮಾಡಿದ ಅಪರಾಧವೇನು? ಉತ್ತರ, ಪಾಲ್ ಕೆನೆಲ್ 500 ವರ್ಷ ಹಳೆಯದಾದ ಮರವೊಂದನ್ನು ಸಸ್ಯನಾಶಕ ಬಳಸಿ ಕೊಂದದ್ದು ಅಪರಾಧವಾಗಿದೆ. ಪ್ರಶ್ನೆ 2, ಪಾಲ್ ಕೆನೆಲ್ಗೆ ಅಮೆರಿಕೆಯ ನ್ಯಾಯಾಲಯ ಯಾವ ಶಿಕ್ಷೆ ನೀಡಿತ್ತು? ಉತ್ತರ, ಪಾಲ್ ಕೆನೆಲ್ಗೆ ಅಮೆರಿಕೆಯ ಜಿಲ್ಲಾ ನ್ಯಾಯಾಲಯ 9 ವರ್ಷ ಸಜೆ ಹಾಗೂ $1,000 ದಂಡ ವಿಧಿಸಿದೆ. ಪ್ರಶ್ನೆ 3, ಭಾರತ ಹಾಗೂ ಅಮೆರಿಕದ ಭಾರತ ಸಂಸ್ಕೃತಿಗಳಿಗೆ ಎಷ್ಟು ವರ್ಷಗಳ ಇತಿಹಾಸವಿದೆ? ಉತ್ತರ, ಭಾರತ ಸಂಸ್ಕೃತಿಗೆ 2000 ವರ್ಷಗಳ ಇತಿಹಾಸವಿದೆ ಹಾಗೂ ಅಮೆರಿಕದ ಸಂಸ್ಕೃತಿಗೆ 200 ವರ್ಷಗಳ ಇತಿಹಾಸವಿದೆ. ಪ್ರಶ್ನೆ 4, ಅಮೆರಿಕದ ಜನ ಮರಗಳನ್ನು ಉಳಿಸಲು ಏಕೆ ಮುಂದಾಗುತ್ತಾರೆ? ಉತ್ತರ, ಅಮೆರಿಕದ ಜನರಿಗೆ ಭವಿಷ್ಯದ ಬಗ್ಗೆ ಚಿಂತೆ ಇದೆ. ಮರದ ಬೆಲೆ ಅವರಿಗೆ ತಿಳಿದಿದೆ. ಈ ಕಾರಣದಿಂದ ಮರಗಳನ್ನು ಉಳಿಸಲು ಮುಂದಾಗುತ್ತಾರೆ. ಪ್ರಶ್ನೆ 5, ಹಾಮ ನಾಯಕರು ಹೇಳುವಂತೆ ಎಲ್ಲವನ್ನೂ ಮೀರಿದ ಮರದ ಬೆಲೆ ಯಾವುದು? ಉತ್ತರ, ಹಾಮ ನಾಯಕರು ಹೇಳುವಂತೆ ಮನುಕುಲವನ್ನು ಕಾಪಾಡಲು ಮರಗಳಿಲ್ಲದೆ ಸಾಧ್ಯವಿಲ್ಲ ಎಂದು ಸತ್ಯವೇ ಆ ಬೆಲೆ. ये था 1 मार्क के क्वेश्चन आंसर्स. अगर ये लेसन का एक्सप्लेनेशन वीडियो चाहिए तो मैं उसको लिंक इसमें डाल देती हूँ. वीडियो की लिंक आप लोग उसको क्लिक करके देख सकते हैं. पूरा एक्सप्लेन करे सो है. अब नेक्स्ट बीट क्या है बोले तो 3-4 ವಾಕ್ಯದಲ್ಲಿ. ಪ್ರಶ್ನೆ 1, ಮರವನ್ನು ಉಳಿಸಲು ಅಮೆರಿಕದ ವೃಕ್ಷ ಪ್ರೇಮಿಗಳು ಯಾವ ರೀತಿ ಸ್ಪಂದಿಸಿದರು? ಉತ್ತರ, ಮರವನ್ನು ಉಳಿಸಲು ಆ ಮರಕ್ಕೆ ಬೇಗನೆ ಪೂರ್ಣ ಆರೋಗ್ಯ ಲಭಿಸದೆಂದು ಹಾರೈಸಿ ಸಾವಿರಾರು ಜನ ವೃಕ್ಷ ಪ್ರೇಮಿಗಳು ಮರದ ಬುಡದಲ್ಲಿ ಶುಭಾಶಯ ಪತ್ರವನ್ನಿಟ್ಟುತ್ತಿದ್ದಾರೆ. ಮರಕ್ಕೆ ದೀರ್ಘಾಯಸ್ಸು ಕೋರಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಪ್ರಶ್ನೆ 2, ಬೆಂಗಳೂರಿನಲ್ಲಿ ಗಣ್ಯ ವ್ಯಕ್ತಿಯೊಬ್ಬರು ತಮ್ಮ ಮನೆಯ ಬಳಿಯಲ್ಲಿನ ಮರ ತೆಗೆಸಲು ಹೇಗೆ ಪ್ರಯತ್ನಿಸಿದರು? ಉತ್ತರ, ಬೆಂಗಳೂರು ಮಹಾನಗರದಲ್ಲಿ ಒಂದು ಹಳೆಯ ಆಲದ ಮರ, ಅದರ ಪಕ್ಕದಲ್ಲಿಯೇ ಗಣ್ಯ ವ್ಯಕ್ತಿಯೊಬ್ಬರ ಮನೆ. ಈ ಮರದಿಂದ ತಮಗೆ ತೊಂದರೆಯಾಗುತ್ತಿದೆ ಎಂದು ಆ ಪ್ರಭಾವಿ ಗಣ್ಯರ ದೂರು. ಸಂಬಂಧಪಟ್ಟ ಆಡಳಿತ ವರ್ಗದವರು ಈಗ ಆ ಮರವನ್ನು ಕಡಿದು ಹಾಕಲು ಯೋಚಿಸುತ್ತಿದ್ದಾರೆ. ಇಷ್ಟರಲ್ಲಿಯೇ ಆ ಮರವನ್ನು ಕಡಿದು ಉರುಳಿಸಿದ್ದಾರೆ. ಆಶ್ಚರ್ಯವೇನೂ ಇಲ್ಲ. ಪ್ರಶ್ನೆ 3, ಭಾರತದಲ್ಲಿ ಮರಗಳ ನಾಶ ಹೇಗೆ ನಿರಾತಂಕವಾಗಿ ನಡೆಯುತ್ತಿದೆ? ಉತ್ತರ, ನಮ್ಮಲ್ಲಿ ಮರ ಕತ್ತರಿಸುವುದು ತೀರಾ ಸಾಮಾನ್ಯವಾದ ವಿಚಾರ. ಕಾನೂನಿಗೆ ವಿರುದ್ಧವಾಗಿದ್ದರೂ ಮರ ಕತ್ತರಿಸಲು ನಮ್ಮ ಜನ ಮುಂದಾಗುತ್ತಾರೆ. ರಾಷ್ಟ್ರದ ಹೆದ್ದಾರಿಗಳಲ್ಲಿಯೇ ಹಗಲಿನಲ್ಲಿ ಈ ಕೊಲೆಗಳು ನಡೆಯುವುದನ್ನು ನಾವೆಲ್ಲರೂ ನಿತ್ಯ ನೋಡುತ್ತಿದ್ದೇವೆ. ಕೆಲವು
ಕೊಲೆಗಳು ನೇರವಾಗಿಯೇ ಬಹಿರಂಗವಾಗಿಯೇ ನಡೆಯುತ್ತವೆ. ಮತ್ತೆ ಕೆಲವು ಕೊಲೆಗಳು ಮೋಸದಿಂದ उपायದಿಂದ ನಡೆಯುತ್ತವೆ. ये था 2-3 मार्क के क्वेश्चन आंसर्स. अब हम नेक्स्ट भी 10 to 10 वाक्य के प्रश्नोत्तर देखेंगे. ಪ್ರಶ್ನೆ 1. ಆರೋಗ್ಯವಂತ ಮರವೊಂದರ ಬೆಲೆ ಏನೆಂಬುದನ್ನು ವಿಜ್ಞಾನಿಯೊಬ್ಬರು ಹೇಗೆ ಲೆಕ್ಕ ಹಾಕಿದ್ದಾರೆ? ಉತ್ತರ: 50 ವರ್ಷ ತುಂಬಿದ ಆರೋಗ್ಯವಂತ ಮರವೊಂದರ ಬೆಲೆ ಏನು ಎಂಬುದನ್ನು ವಿಜ್ಞಾನಿಯೊಬ್ಬರು ಲೆಕ್ಕ ಹಾಕಿ ಹೇಳಿದ್ದಾರೆ. ಅವರ ಪ್ರಕಾರ ಅಂತಹ ಮರವೊಂದರ ಬೆಲೆ 16 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚು ಎಂದರೆ ಯಾರು ನಂಬುತ್ತಾರೆ? ಈ ವಿವರ ನೋಡಿ. ಒಂದು ಮರ ಉತ್ಪಾದಿಸುವ ಆಮ್ಲಜನಕದ ಬೆಲೆ 2.5 ಲಕ್ಷ. ಅದು ಹೀರಿಕೊಳ್ಳುವ ಇಂಗಾಲ ಜನಕದ ಬೆಲೆ 5 ಲಕ್ಷ. ಮಣ್ಣಿನ ಸವೆತ ತಡೆಯುವುದರ ಬೆಲೆ 2.5 ಲಕ್ಷ. ನೀರು ಭೂಮಿಯಲ್ಲಿ ಇಂಗಿ ಅಂತರ್ಜಲ ಹೆಚ್ಚಿ ಪ್ರವಾಹವನ್ನು ತಡೆಗಟ್ಟುವುದರ ಬೆಲೆ 3 ಲಕ್ಷ. ಆಹಾರ ಹಾಗೂ ಗೊಬ್ಬರದ ಬೆಲೆ 1/2 ಲಕ್ಷ. ಪಶು ಪಕ್ಷಿಗಳಿಗೆ ಕ್ರಿಮಿಕೀಟಗಳಿಗೆ ಆಶ್ರಯ ಹಾಗೂ ರಕ್ಷಣೆ ನೀಡುವುದರ ಬೆಲೆ 2.5 ಲಕ್ಷ. ಇದರ ಮೇಲೆ ಬೇಕಾದರೆ ನೀವು ದಿಮ್ಮಿಗಳ ಬೆಲೆ ಏನಾಗುತ್ತದೆಂಬುದನ್ನು ಲೆಕ್ಕ ಹಾಕಿಸಿಕೊಳ್ಳಬಹುದು. ये था फर्स्ट 10 to 10 का आंसर. अब हम सेकंड देखेंगे. ಪ್ರಶ್ನೆ 2. ಮರಗಳ ಸಂರಕ್ಷಣೆಯಲ್ಲಿ ಭಾರತ ಹಾಗೂ ಅಮೆರಿಕದ ಜನರ ನಡುವೆ ಇರುವ ವ್ಯತ್ಯಾಸಗಳೇನು? ಉತ್ತರ: 500 ವರ್ಷ ಹಳೆಯದಾದ ಮರವೊಂದನ್ನು ಸಸ್ಯನಾಶಕ ಬಳಸಿ ಕೊಂದ ಅಪರಾಧಕ್ಕಾಗಿ ಅಮೆರಿಕೆಯ ಪ್ರಜೆಯಾದ ಪಾಲ್ ಕೆನೆಲ್ ಎಂಬುವವನಿಗೆ ಜಿಲ್ಲಾ ನ್ಯಾಯಾಲಯ 9 ವರ್ಷ ಸಜೆ ಹಾಗೂ $1,000 ದಂಡ ವಿಧಿಸಿದೆ. ಮರವನ್ನು ಉಳಿಸಲು ಅಗತ್ಯವಾದ ಕ್ರಮ ಕೈಗೊಳ್ಳುವ ಸಲುವಾಗಿ ಹೌಸ್ಟನ್ ನಗರ ಪಾಲಿಕೆಗೆ 1 ಲಕ್ಷಕ್ಕೂ ಹೆಚ್ಚು ಡಾಲರ್ಗಳ ದೇಣಿಗೆ ಬಂದಿದೆ. ಆದರೇನು ಮರ ಹೆಚ್ಚು ಕಾಲ ಬದುಕುವ ಸಾಧ್ಯತೆ ಇಲ್ಲ. ಈ ಮರಕ್ಕೆ ಬೇಗನೆ ಪೂರ್ಣ ಆರೋಗ್ಯ ಲಭಿಸಲೆಂದು ಹಾರೈಸಿ ಸಾವಿರಾರು ಜನ ವೃಕ್ಷ ಪ್ರೇಮಿಗಳು ಮರದ ಬುಡದಲ್ಲಿ ಶುಭಾಶಯ ಪತ್ರಗಳನ್ನಿಡುತ್ತಿದ್ದಾರೆ. ಮರಕ್ಕೆ ದೀರ್ಘಾಯಸ್ಸು ಕೋರಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಸಾಯುತ್ತಿರುವ ಮರವನ್ನು ಉಳಿಸುವ ಸಲುವಾಗಿ ಜನರು ಪ್ರಾರ್ಥನೆ ಮಾಡುತ್ತಾರೆ ಮಾತ್ರವಲ್ಲ, ತಮ್ಮ ಕೈಲಾದನ್ನೆಲ್ಲ ಮಾಡುತ್ತಾರೆ. 200 ವರ್ಷಗಳ ಸಂಸ್ಕೃತಿಯ ಅಮೆರಿಕ ದೇಶದಲ್ಲಿ ಯಾರಿಗೂ ತೊಂದರೆಯಾಗುತ್ತಿದೆ ಎಂಬುದನ್ನು ಕೇಳಿ ಆ ತೊಂದರೆ ಯಾವ ಬಗೆಯದು ಎಂಬುದನ್ನು ತಿಳಿಯುವ ಗೊಡವೆಗೆ ಹೋಗದೆ ಅನೇಕ ಕಾಲ ಬದುಕಬಹುದಾದ ಮರವನ್ನು ಕತ್ತರಿಸಲು ಮುಂದಾಗುತ್ತಾರೆ. 2000 ವರ್ಷಗಳಿಗೂ ಮಿಕ್ಕ ಸಂಸ್ಕೃತಿಯ ನಮ್ಮ ದೇಶದಲ್ಲಿ 2 ತೀರ ಭಿನ್ನವಾದ ದೃಷ್ಟಿಕೋನಗಳು. ಆ ಅಮೆರಿಕೆಯ ಜನರಲ್ಲಿ ತಮ್ಮ ಭವಿಷ್ಯದಲ್ಲಿ ಆಸಕ್ತಿ ಇದೆ. ಈ ನಮಗಾದರೂ ಇದ್ದಷ್ಟು ಮುಖ್ಯವಾದದ್ದು ನಾಳೆ ಅಲ್ಲ. ನಮ್ಮಲ್ಲಿ ಮರ ಕತ್ತರಿಸುವುದು ತೀರಾ ಸಾಮಾನ್ಯವಾದ ವಿಚಾರ. ಕಾನೂನಿಗೆ ವಿರುದ್ಧವಾಗಿದ್ದರೂ ಮರ ಕತ್ತರಿಸಲು ನಮ್ಮ ಜನ ಮುಂದಾಗುತ್ತಾರೆ. ರಾಷ್ಟ್ರದ ಹೆದ್ದಾರಿಗಳಲ್ಲಿಯೇ ಹಾಡು ಹಗಲಿನಲ್ಲಿ ಈ ಕೊಲೆಗಳು ನಡೆಯುವುದನ್ನು ನಾವೆಲ್ಲರೂ ನಿತ್ಯ ನೋಡುತ್ತಿದ್ದೇವೆ. ಕೆಲವು ಕೊಲೆಗಳು ನೇರವಾಗಿಯೇ ಬಹಿರಂಗವಾಗಿಯೇ ನಡೆಯುತ್ತವೆ. ಮತ್ತೆ ಕೆಲವು ಕೊಲೆಗಳು ಮೋಸದಿಂದ ಉಪಾಯದಿಂದ ನಡೆಯುತ್ತವೆ. ये था सेकंड 8 to 10 का आंसर. अब हम क्या देखेंगे? संदर्भ. ಸಂದರ್ಭ 1. ಮರದ ಬುಡದಲ್ಲಿ ಶುಭಾಶಯ ಪತ್ರಗಳನ್ನಿಡುತ್ತಿದ್ದಾರೆ. ಉತ್ತರ: ಈ ವಾಕ್ಯವನ್ನು ಹಾಮನಾಯಕ ಅವರು ಬರೆದಿರುವ ಸಂಪದ ಎಂಬ ಕೃತಿಯಿಂದ ಆಯ್ದ ಒಂದು ಮರದ ಬೆಲೆ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಈ ಮಾತನ್ನು ಲೇಖಕರು ಹೇಳಿದ್ದಾರೆ. ಅಮೆರಿಕೆಯ ಜನರು ಮರವನ್ನು ಉಳಿಸಲು ಆ ಮರಕ್ಕೆ ಬೇಗನೆ ಪೂರ್ಣ ಆರೋಗ್ಯ
ಲಭಿಸಲೆಂದು ಹಾರೈಸಿ ಸಾವಿರಾರು ಜನ ವೃಕ್ಷ ಪ್ರೇಮಿಗಳು ಮರದ ಬುಡದಲ್ಲಿ ಶುಭಾಶಯ ಪತ್ರಗಳನ್ನಿಡುತ್ತಿದ್ದಾರೆ. ಮರಕ್ಕೆ ದೀರ್ಘಾಯಸ್ಸು ಕೋರಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ ಎಂದು ಹೇಳಲು ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಸಂದರ್ಭ 2. ನಮ್ಮಲ್ಲಿ ಮರ ಕತ್ತರಿಸುವುದು ತೀರಾ ಸಾಮಾನ್ಯ ವಿಚಾರ. ಉತ್ತರ: ಈ ವಾಕ್ಯವನ್ನು ಹಾಮಾನಾಯಕ ಅವರು ಬರೆದಿರುವ ಸಂಪದ ಎಂಬ ಕೃತಿಯಿಂದ ಆಯ್ದ ಒಂದು ಮರದ ಬೆಲೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ಹೇಳಿದ್ದಾರೆ. ಅಮೆರಿಕದಲ್ಲಿ 500 ವರ್ಷದ ಹಳೆಯ ಮರವನ್ನು ಉಳಿಸಲು ಅಗತ್ಯವಾದ ಕ್ರಮ ಕೈಗೊಳ್ಳುವ ಸಲುವಾಗಿ ಹೌಸ್ಟನ್ ನಗರ ಪಾಲಿಕೆಗೆ $1,00,000ಕ್ಕೂ ಹೆಚ್ಚು ದೇಣಿಗೆ ಬಂದಿದೆ. ಆ ಅಮೆರಿಕೆಯ ಜನರಲ್ಲಿ ತಮ್ಮ ಭವಿಷ್ಯದಲ್ಲಿ ಆಸಕ್ತಿ ಇದೆ. ಈ ನಮಗಾದರೂ ಇಂದಷ್ಟೇ ಮುಖ್ಯವಾದುದು, ನಾಳೆ ಅಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಸಂದರ್ಭ 2 ನೋಡ್ರಿ. ಈಗ ಸಂದರ್ಭ 3. ಅನುಕೂಲವನ್ನು ಕಾಪಾಡಲು ಮರಗಳಿಲ್ಲದೆ ಸಾಧ್ಯವಿಲ್ಲ. ಉತ್ತರ: ಈ ವಾಕ್ಯವನ್ನು ಹಾಮಾನಾಯಕ ಅವರು ಬರೆದಿರುವ ಸಂಪದ ಎಂಬ ಕೃತಿಯಿಂದ ಆಯ್ದ ಒಂದು ಮರದ ಬೆಲೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ಹೇಳಿದ್ದಾರೆ. ವಿಜ್ಞಾನಿಯೊಬ್ಬರು 50 ವರ್ಷ ತುಂಬಿದ ಆರೋಗ್ಯವಂತ ಮರವೊಂದರ ಬೆಲೆ $16,00,000ಗಳಿಗಿಂತ ಹೆಚ್ಚು ಎಂದು ಹೇಳಿದ್ದಾರೆ. ಅದರಿಂದ ನಮಗೆ ಬಹಳ ಉಪಯೋಗವಿದೆ. ಅದರಲ್ಲೂ ಎಲ್ಲವನ್ನೂ ಮೀರಿದ ಒಂದು ಬೆಲೆ ಇದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ये थे 3 संदर्भ. अब हम ग्रामर बिट देखेंगे. ग्रामर बिट में सबसे फर्स्ट क्या है? ಸಮಾನಾರ್ಥಕ ಪದಗಳು. ಮರ, ವೃಕ್ಷ, ತರು. ಭೂಮಿ, ಧರೆ, ವಸುಧೆ. ದಣಿಗೆ, ಚಂದ, ದಾನ. ಸಜೆ, ಶಿಕ್ಷೆ, ದಂಡನೆ. नेक्स्ट बीट क्या है? तत्सम, तद्भव. ವರ್ಷ, ವರುಷ. ದೃಷ್ಟಿ, ದಿಟ್ಟಿ. ಆಶಯ, ಆಚ್ಚರಿ. ನೆಕ್ಸ್ಟ್ ಸ್ವಂತ ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ದೃಷ್ಟಿಕೋನ. ನಮ್ಮ ಗುರು ತಮ್ಮ ದೃಷ್ಟಿಕೋನ ಹೊಂದಿರಬೇಕು. ಪ್ರಶ್ನೆ 2. ಸಂಸ್ಕೃತಿ. ಭಾರತೀಯ ಸಂಸ್ಕೃತಿ ಅತಿ ಪ್ರಾಚೀನವಾದದ್ದು. ಪ್ರಶ್ನೆ 3. ಪ್ರಾರ್ಥನೆ. ನಾವು ಪ್ರತಿದಿನ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತೇವೆ. ಪ್ರಶ್ನೆ 4. ದೇಣಿಗೆ. ನಾವು ದೇವಸ್ಥಾನಕ್ಕೆ ದೇಣಿಗೆ ಕೊಡುತ್ತೇವೆ. ಪ್ರಶ್ನೆ 5. ಸುದ್ದಿ. ಪತ್ರಿಕೆಗಳಿಂದ ಸುದ್ದಿ ಸಮಾಚಾರಗಳನ್ನು ತಿಳಿಯುತ್ತೇವೆ. ನೆಕ್ಸ್ಟ್ ಬಿಟ್ ವಿರುದ್ಧಾರ್ಥಕ ಪದಗಳು, ಅಪೋಸಿಟ್ ವರ್ಡ್ಸ್. ಬಹಿರಂಗ, ಅಂತರಂಗ. ಉಳಿಸು, ಅಳಿಸು. ನಿಧಾನ, ವೇಗ. ಆಸಕ್ತಿ, ನಿರಾಸಕ್ತಿ. ಆರೋಗ್ಯ, ಅನಾರೋಗ್ಯ. ನೆಕ್ಸ್ಟ್ ಬಿಟ್ ಕ್ಯಾ ಹೈ? ಬಿಡಿಸಿ ಬರೆಯಿರಿ. ಮಾದರಿ ನೋಡ್ರಿ ಏನದ? ದೀರ್ಘಾಯಸ್ಸು. ದೀರ್ಘ ಕೂಡಿಸು ಆಯಸ್ಸು. ಪ್ರಶ್ನೆ 1. ಪತ್ರಗಳನ್ನಿಡು. ಪತ್ರಗಳನ್ನು ಕೂಡಿಸು ಇಡು. ಪ್ರಶ್ನೆ 2. ಸಾವಿರಾರು. ಸಾವಿ ಕೂಡಿಸು ಆರು. ಪ್ರಶ್ನೆ 3. ಶುಭಾಶಯ. ಶುಭ ಕೂಡಿಸು ಆಶಯ. ಪ್ರಶ್ನೆ 4. ಮರವೊಂದು. ಮರ ಕೂಡಿಸು ಒಂದು. ಪ್ರಶ್ನೆ 5. ವಿಜ್ಞಾನಿಯೊಬ್ಬ. ವಿಜ್ಞಾನಿ ಕೂಡಿಸು ಒಬ್ಬ. ನೆಕ್ಸ್ಟ್ ಬಿಟ್ क्या है? मैच द फॉलोइंग. अ पट्टी ब पट्टी. फर्स्ट अ पट्टी देखेंगे. अल्प विराम. ಎರಡನೇದು ಪ್ರಶ್ನಾರ್ಥಕ. ಆಶ್ಚರ್ಯ. अर्थ विराम. उदाहरण. ब पट्टी. यहाँ पे डायरेक्ट आंसर लिखे से है और यहाँ पे उसके सिंबल से अल्प विराम का सिंबल, प्रश्नार्थक, क्वेश्चन मार्क का सिंबल, आश्चर्य, शॉकिंग का सिंबल, ये सारे सिंबल्स एज इट इज लिखे से है. आई होप आपको ये नोट्स हेल्प हो और इसका एक्सप्लेनेशन वीडियो मैं एंड स्क्रीन में लगाऊंगी. आप उसको क्लिक करके देख सकते. अगर कुछ और भी आपको चाहिए तो कमेंट करके बोलिए. आई होप मैं उसको पूरा कर सकूं. इंशाल्लाह मिलते हैं नेक्स्ट वीडियो में. थैंक यू.